ಅದನ್ನ ಯಾಕೆ ಬಿಡಿಸ್ಬೇಕು ಅದನ್ನ ನಾನು ಸದಾನಂದ ನಾರ ಹೋಳಿಯ ಆಚರಣೆ ಸಮಿತಿ ಉಪಾಧ್ಯಕ್ಷ ಹಾಗೂ ಹಲಪೇಟೆಯ ಭಾಬದಾರರು. ಹಲಪೇಟೆ ಭಾಬದಾರದಲ್ಲಿ ನಮ್ಮ ಕುಮಾರ್ ವೈಜಾಪುರ ಅಂತಂದು ನಮ್ಮ ಉನಿ ಶೆಟ್ಟರು ಅವರಿಂದ ನಾವು ಹಲಿಗೆ ಮೊದಲನ್ನು ತೆಗೆದುಕೊಂಡು ಯಲ್ಲಮ್ಮನ ಗುಡಿಗೆ ಹೋಗಿ ಅಲ್ಲಿ ನಮ್ಮ 2 ನಿಶಾನಿ ಇರ್ತಾವೆ, ನಿಶಾನಿ ತೆಗೆದುಕೊಂಡು ಇಲ್ಲಿ ಕುಲಕರ್ಣಿಯರ ಮನೆಗೆ ಹೋಗಿ ಕುಲಕರ್ಣಿಯರು ಎಲ್ಲರೂ ಕೂಡಿ ನಾವು ಅರ್ಜೆಂಟಿಕೇರಿಯಲ್ಲಿ ಕಾಮದಹನ ಮಾಡಲಿಕ್ಕೆ ಬೆಂಕಿಯನ್ನು ತರಲಿಕ್ಕೆ ಹೋಗ್ತಿದ್ದೀವಿ. ಬೆಂಕಿ ತೊಗೊಂಬಂದು ಮೊದಲು ಅಲ್ಲಿ ನಮ್ಮ ಸುಗಂಧರ ಮನೆ ಕಡೆ ಅಲ್ಲಿ ಕಾಮದಹನ ಮಾಡಿ ಉಳಿಕಿದ್ದು ಎಲ್ಲ ನಮ್ಮ ಹಲಪೇಟೆದು ಎಲ್ಲ ಕಾಮದಹನ 3 ಗಂಟೆ ಅನ್ನೋದೊಳಗೆ ಮುಗಿತೈತಿ. ಮುಗಿದ ನಮ್ಮದು ನಾಳೆ ಮತ್ತೆ ನಮ್ಮ ಹಲಪೇಟೆ ಹೋಗು ನಾಳೆ ಸಾಯಂಕಾಲ 6ಲಿದ್ದ ಮುಂದೆ ಶುಕ್ರವಾರ ದಿವಸ ಹಲಪೇಟೆ ರಂಗ ಬಣ್ಣ ಇರುತ್ತದೆ. ಇದೆಲ್ಲ ಕೋಮು ಸೌಹಾರ್ದತೆಯಾಗಿ ಆಚರಿಸುತ್ತಿದ್ದೀವಿ. ಎಲ್ಲರೂ ಯುವಕರು ಎಲ್ಲರೂ ಕೂಡಿ ಬಣ್ಣದಲ್ಲಿ ಇದು ಮಾಡ್ತಾರೆ. ಇದೊಂದು ನಮ್ಮದು ದೇಶದಲ್ಲೇ 2ನೇದು ಇದು ಹೋಳಿಯ ಹಬ್ಬ. ಫಸ್ಟು ಕಲ್ಕತ್ತಾ, ಸೆಕೆಂಡು ಬಾಗಲಕೋಟೆ. ಆದ ಕಾರಣ ತಾವೆಲ್ಲರೂ ಊರು ಯಾರೂ ಬಿಟ್ಟು ಹೋಗಲಾರದೆ ಹೋಳಿಯ ಆಚರಣೆಯಲ್ಲಿ ತೊಡಗಬೇಕಂತಂದು ನನ್ನ ವಿನಂತಿ. ಹಳಪೇಟೆ, ವೆಂಕಟಪೇಟೆ, ಜೈನಪೇಟೆ, ಕೌಲ್ಪೇಟೆ ಎಂಬ ಇವು 4 ಓಣಿಗಳಾದ ಸಾಯಂಕಾಲದವರೆಗೆ ಕಾಮದಾನ ಆಗ್ತದೆ. ಆ ರೀತಿ ಕಾಮದಾನ ಆಗಿ ತದನಂತರ ಅದೇ ದಿವಸ ಕಿಲ್ಲಾ ಭಾಗದ ಸೋಗಿನ ಬಂಡಿ, ಸ್ವಾತಂತ್ರ್ಯ ವೀರ ಹೋರಾಟಗಾರರ ಒಂದು ವೇಷಭೂಷಣ ಶಬ್ದ ಚಿತ್ರಣ ಸೋಗಿನ ಬಂಡಿ ಆಗ್ತದೆ. ತದನಂತರ ಬೆಳಗಿನ ಜಾವದಿಂದ ಒಬ್ಬರಿಗೊಬ್ಬರು ಬಣ್ಣವನ್ನು ಹಚ್ಚುತ್ತಾರೆ. ತದನಂತರ ಬಂಡಿಗಳಲ್ಲಿ ಬ್ಯಾರಲಲ್ಲಿ ಬಣ್ಣವನ್ನು ತುಂಬಿಕೊಂಡು ಬಣ್ಣದ ವಿದ್ದವನ ಆರಂಭ ಆಗ್ತದೆ. 2ನೇ ದಿನ ಜೈನಪೇಟ್, ಹಳಪೇಟ್, ವೆಂಕಟಪೇಟೆ ಎಂಬ 3 ಓಣಿಗಳ ಬಣ್ಣ ಭಾಳ ಅಭೂತಪೂರ್ವವಾಗಿರ್ತದೆ. ಯಾವ ರೀತಿ ಅಂದರೆ ಒಂದು ರೀತಿ ಬಣ್ಣದ ವಿದ್ದವನೇ ಆಗ್ತದೆ. ಇದನ್ನು ನೋಡೋಕೆ ಭಾಳ ಕಡೆಯಿಂದ ಎಲ್ಲ ಜನರು ಬರ್ತಾರೆ. ಈ ರೀತಿಯಾಗಿ 3 ದಿನ ಬಣ್ಣದ ಬಂಡಿ, 5 ದಿನ ಸೋಗದ ಬಂಡಿ. ಈ ರೀತಿ ಹೋಳಿ ಹಬ್ಬ ಬಾಗಲಕೋಟೆಯಲ್ಲಿ ತನ್ನದೇ ಆದಂಥ ಪರಂಪರೆಯ ವಿಶೇಷತೆಯನ್ನು ಬಾಗಲಕೋಟೆ ಹೋಳಿ ಹಬ್ಬ ಉಳಿಸ್ಕೊಂಡು ಬಂದಿದೆ. ಸುರೇಶ್ ಮಜ್ಗಿ, ಬಾಗಲಕೋಟೆ.